ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಸೋಷಿಯಲ್ ಮೀಡಿಯಾದಲ್ಲಿ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರ ಮಧ್ಯೆ ಒಂದಿಷ್ಟು ರ್ಯೂಮರ್ಸ್ಗಳು ಸ್ಪ್ರೆಡ್ ಆಗಿದೆ ಅಂತಾನೆ ಹೇಳ್ಬೋದು. ತ್ರಿವಿಕ್ರಮ್ ಅವ್ರನ್ನ ಕಂಡ್ರೆ ಭವ್ಯ ಗೌಡ ಅವ್ರಿಗಾಗಲ್ಲ, ಭವ್ಯ ಗೌಡ ಅವ್ರನ್ನ ಕಂಡ್ರೆ ತ್ರಿವಿಕ್ರಮ್ ಅವ್ರಿಗೆ ಆಗದೇ ಇಲ್ಲ ಅನ್ನೋ ರೀತಿ ಅವರ ಫ್ಯಾನ್ಸ್ಗಳು ಬಿಹೇವ್ ಮಾಡ್ತಿದ್ರು. ಲೈಕ್ ಎಲ್ಲಾ ಫ್ಯಾನ್ಸ್ಗಳು ಅಂತ ಅಲ್ಲ, ಒಂದಷ್ಟು ಜನ ಫ್ಯಾನ್ ಪೇಜ್ಗಳು ಆ ರೀತಿ ಆಡ್ತಿದ್ವು. ಲೈಕ್ ತ್ರಿವ್ಯ ಫ್ಯಾನ್ಸ್ಗಳನ್ನ ಭವ್ಯ ಗೌಡ ಅವರು ಸಸ್ಪೆಂಡ್ ಮಾಡಿಸಿದ್ದಾರೆ ಅಂತ ಹೇಳಿ ಭವ್ಯ ಗೌಡ ಅವ್ರನ್ನ ಕಂಡ್ರೇನೆ ಆಗೋದಿಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ರು. ಲೈಕ್ ಭವ್ಯ ಗೌಡ ಅವರು ಸಸ್ಪೆಂಡ್ ಮಾಡಿಸಿರುವಂತಹ ಅಕೌಂಟ್ ಬಂದ್ಬಿಟ್ಟು ಯಾರು ಅವ್ರಿಗೆ ಧಮಕಿಯನ್ನ ಹಾಕೋ ರೀತಿ ಮೆಸೇಜಸ್ ಗಳನ್ನ ಕಳಿಸ್ತಿದ್ರು ಅಂಡ್ ಕೆಟ್ಟದಾಗಿ ಕಮೆಂಟ್ಸ್ ಗಳನ್ನ ಮಾಡ್ತಿದ್ರು, ಅಂತಹ ಅಕೌಂಟ್ ಗಳನ್ನ ಮಾತ್ರ ನಮ್ಮ ಭವ್ಯ ಗೌಡ ಅವರು ಸಸ್ಪೆಂಡ್ ಮಾಡಿಸಿದ್ದಾರೆ. ಅಂಡ್ ತ್ರಿವಿಕ್ರಮ್ ಅವರ ಬರ್ಡೇ ಇದೆ ಇವತ್ತು. ತ್ರಿವಿಕ್ರಮ್ ಅವರ ಬರ್ಡೇಗೆ ಭವ್ಯ ಗೌಡ ಅವರು ವಿಶ್ ಮಾಡ್ತಾರಾ ಇಲ್ಲ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿ ಉಳ್ಕೊಂಡಿತ್ತು ಅವರ ಫ್ಯಾನ್ಸ್ ಗಳ ಮಧ್ಯೆ. ಅಂಡ್ ಇವಾಗ್ಲೂ ಸಹ ತುಂಬಾನೇ ಜೆನ್ಯೂನ್ ಫ್ಯಾನ್ಸ್ ಗಳಿದ್ದಾರೆ ತ್ರಿವಿಕ್ರಮ್ ಮತ್ತೆ ಭವ್ಯ ಗೌಡ ಅವ್ರಿಗೆ. ಇಬ್ಬರನ್ನು ಸಹ ಒಟ್ಟಿಗೆ ನೋಡ್ಬೇಕು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಸೊ ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವ್ರಿಗೆ ವಿಶ್ ಮಾಡ್ತಾರಾ ಇಲ್ಲ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಕಾಡ್ತಿತ್ತು ಅವ್ರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ 1 ವೀಕ್ ಇಂದಾನೆ ತ್ರಿವಿಕ್ರಮ್ ಅವರ ಬರ್ಡೇ ಸೆಲೆಬ್ರೇಷನ್ ಶುರು ಆಗಿದೆ. ಸೊ ಅವರ ಬರ್ಡೇ ರಿಲೇಟೆಡ್ ಯಾವುದೇ ಒಂದು ವಿಡಿಯೋಸ್ ಗಳಾಗಿರ್ಬೋದು, ಯಾವುದೇ ಒಂದು ಫೋಟೋಸ್ ಗಳಾಗಿರ್ಬೋದು, ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಯಾವ್ದಾದ್ರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಬರ್ತಿದ್ದಂತಹ ಕಮೆಂಟ್ಸ್ ಗಳೇನು ಅಂತಂದ್ರೆ ಅಲ್ಲಿ ಭವ್ಯ ಗೌಡ ಅವರ ಬಗ್ಗೆನೇ ಒಂದಷ್ಟು ಕಮೆಂಟ್ಸ್ ಗಳು ಬರ್ತಿತ್ತು. ಲೈಕ್ ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವ್ರಿಗೆ ವಿಶ್ ಮಾಡ್ತಾರಾ ಇಲ್ಲ ಅಂತ ಹೇಳಿ ಒಂದಷ್ಟು ಜನ ಕಮೆಂಟ್ಸ್ ಗಳನ್ನ ಮಾಡ್ತಿದ್ರು. ಸೊ ಆ ಪ್ರಶ್ನೆಗಳಿಗೆಲ್ಲ ಇವಾಗ ಉತ್ತರ ಸಿಕ್ಕಿದೆ. ಹಾಗಾದ್ರೆ ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವ್ರಿಗೆ ವಿಶ್ ಮಾಡಿದಾರಾ ಇಲ್ವಾ, ಭವ್ಯ ಗೌಡ ಅವ್ರು ವಿಶ್ ಮಾಡಿದ್ರೆ ತ್ರಿವಿಕ್ರಮ್ ಅವರು ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರಾ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಲಿಕ್ಕೆ ಮರಿಬೇಡಿ. ಎಸ್ ಫ್ರೆಂಡ್ಸ್, ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರು ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಒಂದು ಒಳ್ಳೆ ಜೋಡಿ ಅಂತ ಹೆಸರನ್ನ ಪಡೆದುಕೊಂಡಿದ್ರು. ಬಿಗ್ ಬಾಸ್ ಅಲ್ಲಿ ಇದ್ದಂತಹ ಅಷ್ಟು ದಿವಸನೂ ಕೂಡ ಇಬ್ರು ಒಳ್ಳೆ ಪೇರ್ ಆಗಿನೇ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ಇನ್ನೇನ್ ಬಿಗ್ ಬಾಸ್ ಮುಗಿಯೋದಕ್ಕೆ ಲಾಸ್ಟ್ 2 ವೀಕ್ಸ್ ಇದೆ ಅಂತ ಅಂದಾಗ ಇಬ್ರು ಮಧ್ಯನೂ ಒಂದಷ್ಟು ಕಿತ್ತಾಟಗಳು ನಡೀತಿತ್ತು. ಅಷ್ಟು 3 ತಿಂಗಳಿದ್ದಂತಹ ಬಿಗ್ ಬಾಸ್ ಅಲ್ಲಿ ಅವರು ಒಂದ್ ದಿವಸನೂ ಕಿತ್ತಾಡದೆ ಇದ್ದವರು ಜಸ್ಟ್ ಲಾಸ್ಟ್ ಒಂದು 2 ವೀಕ್ಸ್ ಅಲ್ಲಿ ಅವರ ಕಿತ್ತಾಟಗಳು ಸ್ವಲ್ಪ ಜಾಸ್ತಿನೇ ಆಗಿತ್ತು. ಬಟ್ ಅವ್ರಿಗೆ ಎಷ್ಟೇ ಕಿತ್ತಾಡಿದ್ರು ಒಬ್ಬರನ್ನ ಒಬ್ರು ಅವ್ರು ಯಾವತ್ತೂ ಸಹ ಬಿಟ್ಕೊಡ್ತಿರ್ಲಿಲ್ಲ. ಅಂಡ್ ಇಬ್ರು ಕೂಡ ಒಟ್ಟಿಗೆ ಕುತ್ಕೊಂಡು ಅವ್ರ ಮಧ್ಯೆ ಇದ್ದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನೆಲ್ಲ ಅವರು ಸಾರ್ಟ್ ಔಟ್ ಮಾಡ್ಕೊತಿದ್ರು. ಸೊ ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಪೇರ್ ಜನಗಳಿಗೂ ಕೂಡ ತುಂಬಾನೇ ಇಷ್ಟ ಆಗಿದ್ರು. ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಇವ್ರು ಇದೇ ರೀತಿ ಇರ್ತಾರೆ ಅಂತ ಸಾಕಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅವರು ಜನಗಳ ಎಕ್ಸ್ಪೆಕ್ಟೇಷನ್ಸ್ಗೆ ತಕ್ಕಾಗೆ ಅವ್ರಿಗೆ ಇರ್ಲಿಲ್ಲ. ಲೈಕ್ ಬಿಗ್ ಬಾಸ್ ಮುಗಿದ್ಮೇಲೆ 1 ತಿಂಗಳಂತೂ ಇಬ್ರು ಸಹ ಜೊತೆಯಲ್ಲೇ ಓಡಾಡ್ಕೊಂಡಿದ್ರು, ಕೈ ಹಿಡ್ಕೊಂಡು ಓಡಾಡ್ಕೊಂಡಿದ್ರು. ಅವಾಗೆಲ್ಲ ಅವರ ಫ್ಯಾನ್ಸ್ ಗಳು ತುಂಬಾನೇ ಖುಷಿಯಾಗಿದ್ರು. ಅಂಡ್ ಬಿಗ್ ಬಾಸ್ ಮುಗಿದು 1 ತಿಂಗಳು ಆದ್ಮೇಲೆ ಅವತ್ತಿನಿಂದ ಇವತ್ತಿನವರೆಗೂ ಇಬ್ರು ಸಹ ಎಲ್ಲಿಯೂ ಒಟ್ಟಿಗೆ ಕಾಣಿಸ್ಕೊಳ್ತಿಲ್ಲ. ಲೈಕ್ ಬಿಗ್ ಬಾಸ್ ಮುಗಿದ್ಮೇಲೆ ಇಬ್ರು ಸಹ ಸೀರಿಯಲ್ ಗಳಲ್ಲಿ ಬಿಸಿ ಆಗಿದ್ದಾರೆ ಅನ್ನೋದು ನಮಗೂ ಗೊತ್ತಿದೆ. ತ್ರಿವಿಕ್ರಮ್ ಅವ್ರು ಮುದ್ದು ಸೊಸೆ ಸೀರಿಯಲ್ ಅಲ್ಲಿ ಬಿಸಿ ಆಗಿದ್ದಾರೆ ಅಂಡ್ ಭವ್ಯ ಗೌಡ ಅವರು ಕರ್ಣ ಸೀರಿಯಲ್ ಅಲ್ಲಿ ಬಿಸಿ ಆಗಿದ್ದಾರೆ. ಬಟ್ ಭವ್ಯ ಗೌಡ ಅವರು ಸಾಕಷ್ಟು ಕಡೆ ಓಡಾಡ್ತಿದ್ದಾರೆ. ಲೈಕ್ ದುಬೈಗೆ ಹೋಗೋದಾಗಿರ್ಬೋದು, ಬ್ಯಾಂಕಾಕ್ ಹೋಗೋದಾಗಿರ್ಬೋದು, ಅಂಡ್ ಯಾವ್ದಾದ್ರು ಇವೆಂಟ್ಸ್ ಗಳನ್ನ ಅಟೆಂಡ್ ಮಾಡೋದಾಗಿರ್ಬೋದು, ಫಂಕ್ಷನ್ಸ್ ಗಳನ್ನ ಅಟೆಂಡ್ ಮಾಡೋದಾಗಿರ್ಬೋದು, ಇದೆಲ್ಲವನ್ನು ಸಹ ಭವ್ಯ ಗೌಡ ಅವ್ರು ಮಾಡ್ತಿದ್ದಾರೆ. ಬಟ್ ತ್ರಿವಿಕ್ರಮ್ ಅವರು ಆ ರೀತಿಯಾದಂತಹ ಟೈಮ್ ಸ್ಪೆಂಡ್ ನ ಎಲ್ಲೂ ಸಹ ಮಾಡ್ತಿಲ್ಲ. ಲೈಕ್ ಒಂದು ಟ್ರಿಪ್ ಹೋಗೋದಾಗಿರ್ಬೋದು, ಫಂಕ್ಷನ್ಸ್ ಅಟೆಂಡ್ ಮಾಡೋದಾಗಿರ್ಬೋದು, ಈ ತರದ್ನೆಲ್ಲ ತ್ರಿವಿಕ್ರಮ್ ಅವರು ಮಾಡ್ತಾನೆ ಇಲ್ಲ. ಸೊ ಕಂಪ್ಲೀಟ್ ಟೈಮ್ ಅನ್ನ ಅವರು ಸೀರಿಯಲ್ ಮೇಲೆನೆ ಸ್ಪೆಂಡ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಈ ರೀತಿ ಅವರು ಬ್ಯುಸಿ ಸ್ಕೆಡ್ಯೂಲ್ ಅನ್ನ ಇಟ್ಕೊಂಡು ಇಬ್ರು ಮೀಟ್ ಆಗ್ತಿಲ್ಲ ಅಂತ ಹೇಳಿ ಫ್ಯಾನ್ಸ್ ಗಳೆಲ್ಲ ಸ್ವಲ್ಪ ರೊಚ್ಚಿಗೆದ್ರು ಅಂತಾನೆ ಅನ್ಬೋದು. ಅಂಡ್ ಇಬ್ರು ಮೀಟ್ ಆಗಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ರೂಮರ್ಸ್ ಗಳು ಸ್ಪ್ರೆಡ್ ಆಗೋದಕ್ಕೆ ಶುರುವಾಗಿದ್ದು. ಲೈಕ್ ಭವ್ಯ ಗೌಡ ಅವ್ರ ಮಧ್ಯೆ ಮತ್ತೆ ತ್ರಿವಿಕ್ರಮ್ ಅವ್ರ ಮಧ್ಯೆ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಸೊ ಅದಕ್ಕೋಸ್ಕರನೇ ಇಬ್ರು ಮೀಟ್ ಆಗ್ತಿಲ್ಲ ಅಂತ ಹೇಳಿ ಒಂದಷ್ಟು ರೂಮರ್ಸ್ ಗಳು ಸ್ಪ್ರೆಡ್ ಆಗೋದಕ್ಕೆ ಶುರು ಆಯ್ತು. ಅಂಡ್ ತ್ರಿವಿಕ್ರಮ್ ಅವರು ಬರೀ ಭವ್ಯ ಗೌಡ ಅವ್ರನ್ನ ಮೀಟ್ ಆಗ್ತಿಲ್ಲ ಅಂತ ಅಲ್ಲ, ಬೇರೆ ಯಾವುದೇ ಬಿಗ್ ಬಾಸ್ ಕಂಟೆಸ್ಟೆಂಟ್ ತ್ರಿವಿಕ್ರಮ್ ಅವ್ರು ಮೀಟ್ ಆಗ್ತಿಲ್ಲ. ಲೈಕ್ ಇಲ್ಲಿ ಬೇರೆ ಕಂಟೆಸ್ಟೆಂಟ್ ಮೀಟ್ ಆಗಿ ಅಲ್ಲಿ ಭವ್ಯ ಗೌಡ ಅವ್ರನ್ನ ಮಾತ್ರ ಮೀಟ್ ಆಗ್ತಿಲ್ಲ. ಅಂಡ್ ಭವ್ಯ ಗೌಡ ಅವ್ರು ಯಾವ್ದಾದ್ರು ಒಂದು ಫಂಕ್ಷನ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತಂದ್ರೆ ಭವ್ಯ ಗೌಡ ಅವ್ರು ಇರೋವರೆಗೂ ಬರ್ದಿರ ಭವ್ಯ ಗೌಡ ಅವ್ರು ಹೋದ್ಮೇಲೆ ತ್ರಿವಿಕ್ರಮ್ ಅವ್ರು ಬಂದಿದ್ದಾರೆ ಅಂತಂದ್ರೆ ಲೈಕ್ ಭವ್ಯ ಗೌಡ ಅವರ ಮಧ್ಯೆ ಮತ್ತೆ ತ್ರಿವಿಕ್ರಮ್ ಅವರ ಮಧ್ಯೆ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂತ ನಾವೆಲ್ಲರೂ ಸಹ ನಂಬೋದಾಗಿತ್ತು. ಬಟ್ ಇವರಿಬ್ರು ಎಲ್ಲಿಯೂ ಸಹ ಕಾಣಿಸ್ಕೊಳ್ತಿಲ್ಲ ಅಂತಂದ್ರೆ ತ್ರಿವಿಕ್ರಮ್ ಅವರು ಯಾವುದೇ ಒಂದು ಫಂಕ್ಷನ್ಸ್ ಅಲ್ಲೂ ಅಟೆಂಡ್ ಆಗ್ತಿಲ್ಲ. ಅಂಡ್ ಯಾವುದೇ ಬಿಗ್ ಬಾಸ್ ಕಂಟೆಸ್ಟೆಂಟ್ ಸಹ ತ್ರಿವಿಕ್ರಮ್ ಅವರು ಮೀಟ್ ಮಾಡ್ತಿಲ್ಲ. ಈ ಕಡೆ ರಜತ್ ಅವರು ತುಂಬಾನೇ ಕ್ಲೋಸ್ ಆಗಿದ್ರು, ಅನುಷಾ ಅವರು ತುಂಬಾನೇ ಕ್ಲೋಸ್ ಆಗಿದ್ರು, ಅಂಡ್ ಹನುಮಂತ್ ಅವರು ತುಂಬಾನೇ ಕ್ಲೋಸ್ ಆಗಿದ್ರು, ಧನ್ರಾಜ್ ಅವರು ಕೂಡ ತುಂಬಾನೇ ಕ್ಲೋಸ್ ಆಗಿದ್ರು ತ್ರಿವಿಕ್ರಮ್ ಅವ್ರಿಗೆ. ಸೊ ಇಷ್ಟು ಜನ ಕ್ಲೋಸ್ ಆಗಿದ್ರು ಸಹ ಇವ್ರು ಯಾರನ್ನೂ ಸಹ ತ್ರಿವಿಕ್ರಮ್ ಅವ್ರು ಮೀಟ್ ಮಾಡ್ತಿಲ್ಲ ಅಂತಂದ್ರೆ ಅವ್ರಿಗಿರುವಂತಹ ಕಮಿಟ್ಮೆಂಟ್ಸೇ ಕಾರಣ. ಅಂಡ್ ಅದನ್ನ ರಂಜಿತ್ ಅವರು ಒಂದಷ್ಟು ವಿಡಿಯೋಸ್ ಗಳಲ್ಲಿ ಕ್ಲಾರಿಫೈ ಮಾಡಿದ್ದಾರೆ.
ಲೈಕ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಅಷ್ಟು ಜನ ಕಂಟೆಸ್ಟೆಂಟ್ ಗಳಿಗೆ ಕಂಪೇರ್ ಮಾಡಿದ್ರೆ ಅವನಿಗೆ ತುಂಬಾನೇ ಕ್ಲೋಸ್ ಅಂತ ಇದ್ದಂತಹ ವ್ಯಕ್ತಿ ಅಂದ್ರೆ ನಾನೇ. ಸೊ ಅವ್ನು ನನ್ನ ಎಂಗೇಜ್ಮೆಂಟ್ ಗೆ ಬಂದಿಲ್ಲ, ನನ್ನ ಮದ್ವೆಗೆ ಬಂದಿಲ್ಲ. ಇಲ್ಲ ಅಂತಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅವ್ನಿಗೆ ಯಾವ ರೇಂಜ್ ಗೆ ಕಮಿಟ್ಮೆಂಟ್ಸ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ರಂಜಿತ್ ಅವರು ಒಂದಿಷ್ಟು ವಿಡಿಯೋಸ್ ಗಳಲ್ಲಿ ಕ್ಲಾರಿಫೈ ಅನ್ನ ಮಾಡಿದ್ರು. ಸೊ ಅವಾಗ ಗೊತ್ತಾಯ್ತು ತ್ರಿವಿಕ್ರಮ್ ಅವ್ರು ಯಾಕೆ ಯಾರನ್ನು ಸಹ ಮೀಟ್ ಮಾಡ್ತಿಲ್ಲ ಅಂಡ್ ಯಾವುದೇ ಒಂದು ಫಂಕ್ಷನ್ ನಲ್ಲೂ ಸಹ ಕಾಣಿಸ್ಕೊಂತಿಲ್ಲ. ಲೈಕ್ ರಜತ್ ಅವರ ಹೆಂಡತಿ ಬರ್ಡೇ ಫಂಕ್ಷನ್ಸ್ ಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು, ಬಟ್ ತ್ರಿವಿಕ್ರಮ್ ಅವ್ರು ಬಂದಿರ್ಲಿಲ್ಲ. ರಂಜಿತ್ ಅವರ ಎಂಗೇಜ್ಮೆಂಟ್ ಗೆ ಆಲ್ಮೋಸ್ಟ್ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳು ಬಂದಿದ್ರು, ಬಟ್ ತ್ರಿವಿಕ್ರಮ್ ಅವ್ರು ಬಂದಿರ್ಲಿಲ್ಲ. ಅಂಡ್ ತ್ರಿವಿಕ್ರಮ್ ಅವರ ತುಂಬಾನೇ ಕ್ಲೋಸ್ ಫ್ರೆಂಡ್ ಆದಂತಹ ರಜತ್ ಅವರ ಹೆಂಡತಿಯ ಬರ್ಡೇ ಪಾರ್ಟಿನಲ್ಲೂ ಸಹ ತ್ರಿವಿಕ್ರಮ್ ಅವ್ರು ಕಾಣಿಸ್ಕೊಂಡಿರ್ಲಿಲ್ಲ. ಅಂಡ್ ಆ ಬರ್ಡೇ ಪಾರ್ಟಿನಲ್ಲಿ ರಜತ್ ಅವರೇ ಹೇಳಿದ್ರು, ಲೈಕ್ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು, ತ್ರಿವಿಕ್ರಮ್ನು ಸಹ ಇನ್ವೈಟ್ ಮಾಡಿದೀನಿ, ಅವ್ನು ಬರ್ತೀನಿ ಅಂತ ಡವ್ ಮಾಡ್ದ, ಬಟ್ ಬರ್ಲಿಲ್ಲ ಅಂತ ಹೇಳಿ ರಜತ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದ್ರು. ಸೊ ಇಂತಹ ಸ್ಟೇಟ್ಮೆಂಟ್ಸ್ ಗಳನ್ನೆಲ್ಲ ನೋಡಿದಾಗ ಏನು ಅನಿಸ್ತು ಅಂತಂದ್ರೆ ತ್ರಿವಿಕ್ರಮ್ ಅವರು ಜಸ್ಟ್ ಆಟಕ್ಕೋಸ್ಕರ ಒಂದು ಫ್ರೆಂಡ್ಶಿಪ್ ಅನ್ನ ಇಟ್ಕೊಂಡಿದ್ರು. ಬಿಗ್ ಬಾಸ್ ಆಟ ಮುಗಿದ ಮೇಲೆ ಇವರೆಲ್ಲರೂ ಸಹ ಬಿಟ್ಟಾಕ್ಬಿಟ್ಟಿದ್ದಾರೆ ಅನ್ನುವಂತಹ ಮೈಂಡ್ ಸೆಟ್ ಗೆ ಎಲ್ಲರೂ ಸಹ ಬಂದಿದ್ರು. ಅಂಡ್ ಅದೇ ರೀತಿ ರೂಮರ್ಸ್ ಗಳು ಸಹ ಸಾಕಷ್ಟು ಸ್ಪ್ರೆಡ್ ಆಗ್ತಿತ್ತು. ಬಟ್ ತ್ರಿವಿಕ್ರಮ್ ಅವ್ರಿಗೆ ಇರುವಂತಹ ಕಮಿಟ್ಮೆಂಟ್ಸ್ ಅಂಡ್ ಅವ್ರಿಗೆ ಇರುವಂತಹ ಬಿಸಿ ಸ್ಕೆಡ್ಯೂಲ್ ಇಂದ ಮಾತ್ರನೇ ಅವರು ಯಾರನ್ನು ಸಹ ಮೀಟ್ ಮಾಡೋದಕ್ಕೆ ಹೋಗ್ತಿಲ್ಲ. ಅವರ ಪಾಡಿಗೆ ಅವರ ಕೆಲಸ ಆಯ್ತು, ಅವರ ಕಮಿಟ್ಮೆಂಟ್ಸ್ ಆಯ್ತು ಅಂತ ತ್ರಿವಿಕ್ರಮ್ ಅವ್ರು ಇದಾರೆ. ಬಟ್ ತ್ರಿವಿಕ್ರಮ್ ಅವ್ರು ಭವ್ಯಗೌಡ ಅವ್ರನ್ನ ಮೀಟ್ ಮಾಡ್ತಿಲ್ಲ, ತ್ರಿವಿಕ್ರಮ್ ಅವ್ರು ಅವ್ರನ್ನ ಮೀಟ್ ಮಾಡ್ತಿಲ್ಲ, ತ್ರಿವಿಕ್ರಮ್ ಅವ್ರು ಇಲ್ಲೋಗಿಲ್ಲ ಅಲ್ಲೋಗಿಲ್ಲ ಅಂತ ಹೇಳಿ ಸಾಕಷ್ಟು ರೂಮರ್ಸ್ ಗಳು ಸ್ಪ್ರೆಡ್ ಆಗಿ ಅಂಡ್ ಕೊನೆಗೆ ತ್ರಿವಿಕ್ರಮ್ ಮತ್ತೆ ಭವ್ಯಗೌಡ ಅವರ ಮಧ್ಯೆ ಏನೋ ನಡೆದಿದೆ, ಅದಕ್ಕೋಸ್ಕರನೇ ಇವರಿಬ್ರು ಸಹ ಮೀಟ್ ಆಗ್ತಿಲ್ಲ ಅನ್ನೋ ರೇಂಜ್ ಗೆ ಒಂದು ರೂಮರ್ಸ್ ಗಳೆಲ್ಲ ಸ್ಪ್ರೆಡ್ ಆಯ್ತು. ಬಟ್ ತ್ರಿವಿಕ್ರಮ್ ಅವ್ರ ಮಧ್ಯೆ ಮತ್ತೆ ಭವ್ಯಗೌಡ ಅವ್ರ ಮಧ್ಯೆ ಏನೂ ನಡೆದಿಲ್ಲ, ಅವರಿಬ್ರು ಅವ್ರ ಪಾಡ್ಗೆ ಅವ್ರು ಆರಾಮಾಗಿದ್ದಾರೆ. ಅವರಿಬ್ಬರ ಮಧ್ಯೆ ಇರುವಂತಹ ಫ್ರೆಂಡ್ಶಿಪ್ ಅದೇ ರೀತಿ ಇದೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಈಗ ಒಂದು ಸಾಕ್ಷಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಎಸ್, ಭವ್ಯಗೌಡ ಅವರು ತ್ರಿವಿಕ್ರಮ್ ಅವರ ಬರ್ಡೇಗೆ ವಿಶ್ ಮಾಡಿದ್ದಾರೆ ಅಂಡ್ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕೂಡ ಹರ್ಸಿದ್ದಾರೆ. ಹರ್ಸ್ಬಿಟ್ಟು ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಒಳ್ಳೆ ಸಾಂಗ್ ಅನ್ನು ಸಹ ಹಾಕಿದ್ದಾರೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಫೇಮಸ್ ಹುಟ್ಟುಹಬ್ಬದ ಸಾಂಗ್ ಅನ್ನ ಅವರು ತ್ರಿವಿಕ್ರಮ್ ಅವ್ರಿಗೆ ಡೆಡಿಕೇಟ್ ಮಾಡಿ ಹಾಕಿ ಅವರಿಬ್ರು ಒಟ್ಟಿಗೆ ಇರುವಂತಹ ಒಂದು ಫೋಟೋಸ್ ನ ಭವ್ಯಗೌಡ ಅವರು ಅಪ್ಡೇಟ್ ಮಾಡಿದ್ದಾರೆ. ಅಂಡ್ ಅದೇ ಒಂದು ಸ್ಟೋರಿನ ತ್ರಿವಿಕ್ರಮ್ ಅವರು ಅವರ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲೂ ಹಾಕೊಂಡು ಥ್ಯಾಂಕ್ ಯು ಭವ್ಯ ಅಂತ ಹೇಳಿ ಒಂದು ಗ್ರಾಟಿಟ್ಯೂಡ್ ಅನ್ನ ತ್ರಿವಿಕ್ರಮ್ ಅವರು ಭವ್ಯಗೌಡ ಅವರಿಗೆ ತೋರಿಸಿದ್ದಾರೆ. ಅಂಡ್ ಭವ್ಯಗೌಡ ಮತ್ತೆ ತ್ರಿವಿಕ್ರಮ್ ಅವ್ರಿಗೆ ತುಂಬಾನೇ ಕ್ಲೋಸ್ ಇರುವಂತಹ ಮತ್ತೊಂದು ಬಿಗ್ ಬಾಸ್ ಸೀಸನ್ 11 ನ ಕಂಟೆಸ್ಟೆಂಟ್ ಅಂದ್ರೆ ಅದು ಅನುಷಾ ಅವರು. ಅನುಷಾ ಅವ್ರನ್ನ ನಾವು ನೋಡ್ತಾನೆ ಇದೀವಿ. ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಭವ್ಯಗೌಡ ಮತ್ತೆ ಅನುಷಾ ಅವರು ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂತ ಹೇಳಿ. ಭವ್ಯಗೌಡ ಅವರು ಅನುಷಾ ಅವರ ಬರ್ಡೇಗೂ ಹೋಗಿ ಅವರ ಬರ್ಡೇ ಪಾರ್ಟಿನಲ್ಲೆಲ್ಲ ಇನ್ವಾಲ್ವ್ ಆಗಿ ಅಲ್ಲೂ ಕೂಡ ಒಂದು ಫೋಟೋ ಶೂಟ್ ಅನ್ನ ಮಾಡಿಸ್ಕೊಂಡು ಅಂಡ್ ಅವ್ರಿಗೆ ಒಂದು ಸಪರೇಟ್ ಕೇಕ್ ಅನ್ನ ತಗೊಂಡೋಗಿ ಕಟ್ ಮಾಡಿಸಿ ಅವರ ಒಂದು ಫ್ರೆಂಡ್ಶಿಪ್ ಅನ್ನ ತೋರಿಸ್ಕೊಂಡಿದ್ರು. ಅಂಡ್ ಸಾಕಷ್ಟು ಬಾರಿ ಇವರಿಬ್ರು ಮೀಟ್ ಮಾಡ್ತಾನೆ ಇರ್ತಾರೆ. ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗಿದೆ ಭವ್ಯಗೌಡ ಮತ್ತೆ ಅನುಷಾ ಅವರ ಮಧ್ಯೆ. ಸೊ ಅನುಷಾ ಅವರು ಕೂಡ ತ್ರಿವಿಕ್ರಮ್ ಅವ್ರಿಗೆ ಒಂದು ಬರ್ಡೇ ವಿಶ್ ಅನ್ನ ಮಾಡಿ ಅವರ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಅಕಸ್ಮಾತ್ ಏನಾದ್ರೂ ಭವ್ಯಗೌಡ ಮತ್ತೆ ತ್ರಿವಿಕ್ರಮ್ ಅವರ ಮಧ್ಯೆ ಏನಾದ್ರೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದ್ದಿದ್ರೆ ಅನುಷಾ ಅವ್ರಿಗೆ ಆಲ್ಮೋಸ್ಟ್ ಎಲ್ಲಾ ವಿಚಾರಗಳು ಗೊತ್ತಾಗ್ತಿತ್ತು. ಲೈಕ್ ಭವ್ಯಗೌಡ ಅವರು ಅನುಷಾ ಅವ್ರ ಹತ್ರ ಎಲ್ಲವನ್ನು ಶೇರ್ ಮಾಡ್ಕೊಳ್ಳುವಂತಹ ಮಟ್ಟಕ್ಕೆ ಒಂದು ಫ್ರೆಂಡ್ಶಿಪ್ ಅನ್ನ ಮೇಂಟೈನ್ ಮಾಡ್ತಿದ್ದಾರೆ. ಸೊ ತ್ರಿವಿಕ್ರಮ್ ಅವರ ವಿಚಾರ ಅನುಷಾ ಅವ್ರಿಗೂ ಸಹ ಎಲ್ಲ ಗೊತ್ತಾಗ್ತಿತ್ತು. ಅಂಡ್ ಇಫ್ ಇನ್ ಕೇಸ್ ಭವ್ಯಗೌಡ ಅವ್ರಿಗೆ ಏನಾದ್ರೂ ತ್ರಿವಿಕ್ರಮ್ ಅವರ ಮೇಲೆ ಬ್ಯಾಡ್ ಒಪಿನಿಯನ್ ಇತ್ತು ಅಂತ ಅಂದಿದ್ರೆ ಅವರು ಅನುಷಾ ಅವ್ರ ಹತ್ರನು ಅದನ್ನೇ ಶೇರ್ ಮಾಡ್ಕೋತಿದ್ರು. ಸೊ ಅನುಷಾ ಅವರಾಗಿರ್ಬೋದು ಅಥವಾ ಭವ್ಯಗೌಡ ಅವರಾಗಿರ್ಬೋದು ಇಬ್ರು ಸಹ ಆಗ ತ್ರಿವಿಕ್ರಮ್ ಅವರ ಬರ್ಡೇಗೆ ವಿಶ್ ಮಾಡ್ತಿರ್ಲಿಲ್ಲ. ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಅವರ ಬರ್ಡೇಗೆ ವಿಶ್ ಮಾಡಿ ಸ್ಟೋರೀಸ್ ಗಳನ್ನು ಸಹ ಹಾಕೊಳ್ತಿರ್ಲಿಲ್ಲ. ಅಂಡ್ ಇವಾಗ ಕ್ಲಿಯರ್ ಆಗಿರೋದೇನು ಅಂತಂದ್ರೆ ಭವ್ಯಗೌಡ ಮತ್ತೆ ತ್ರಿವಿಕ್ರಮ್ ಅವರ ಮಧ್ಯೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಇಲ್ಲ. ಅವರಿಬ್ರು ಒಂದು ಫ್ರೆಂಡ್ಶಿಪ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಬಟ್ ಬಿಸಿ ಸ್ಕೆಡ್ಯೂಲ್ಸ್ ಇರೋದ್ರಿಂದ ಇಬ್ರು ಸಹ ಮೀಟ್ ಆಗ್ತಿಲ್ಲ ಅಷ್ಟೇ ಅನ್ನೋದೊಂದು ಕ್ಲಿಯರ್ ಆಗಿದೆ. ಅಂಡ್ ಇನ್ನು ಮೋಕ್ಷಿತಾ ಅವರ ವಿಚಾರಕ್ಕೆ ಬರ್ತೀನಿ. ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಅವರ ಬರ್ಡೇಗೆ ವಿಶ್ ಮಾಡ್ತಾರಾ ಇಲ್ಲ ಅಂತ ಹೇಳಿ ಸಹ ಸಾಕಷ್ಟು ಜನ ಅಭಿಮಾನಿಗಳು ವೇಟ್ ಮಾಡ್ತಿದ್ರು. ಯಾಕೆ ಅಂತಂದ್ರೆ ತ್ರಿಮೋಕ್ಷಿ ಅನ್ನುವಂತಹ ಹ್ಯಾಶ್ ಟ್ಯಾಗ್ಸ್ ಗಳು, ತ್ರಿಮೋಕ್ಷಿ ಅನ್ನುವಂತಹ ಫ್ಯಾನ್ ಪೇಜಸ್ ಗಳು ಏನ್ ಕಡಿಮೆ ಇಲ್ಲ, ಸಾಕಷ್ಟು ಇದಾವೆ. ಸೊ ಇವರಿಬ್ಬರನ್ನ ಒಟ್ಟಿಗೆ ನೋಡ್ಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರುವಂತಹ ಫ್ಯಾನ್ಸ್ ಗಳು ಕೂಡ ತುಂಬಾ ಜನ ಇದ್ದಾರೆ. ಸೊ ಅದಕ್ಕೋಸ್ಕರ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಅವರ ಒಂದು ಬಾಂಡಿಂಗ್ ಕೂಡ ಚೆನ್ನಾಗಾಗ್ಬೇಕು, ಇಬ್ಬರ ಮಧ್ಯೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇರಬೇಕು ಅಂತ ವೇಟ್ ಮಾಡ್ತಿರುವಂತಹ ಫ್ಯಾನ್ಸ್ ಗಳು ಸಾಕಷ್ಟು ಜನ ಇದ್ದಾರೆ. ಅಂಡ್ ಅವರು ಕೂಡ ವೇಟ್ ಮಾಡ್ತಿದ್ರು ತ್ರಿವಿಕ್ರಮ್ ಅವರ ಬರ್ಡೇಗೆ ನಮ್ಮ ಮೋಕ್ಷಿತಾ ಅವರು ವಿಶ್ ಮಾಡಬೇಕು ಅಂತ ಹೇಳಿ ವೇಟ್ ಮಾಡ್ತಿದ್ರು. ಬಟ್ ಕೊನೆಗೆ ಅವರ ಫ್ಯಾನ್ಸ್ ಗಳಿಗೆಲ್ಲ ಡಿಸಪಾಯಿಂಟ್ ಆಗಿದೆ ಅಂತಾನೆ ಹೇಳ್ಬೋದು. ತ್ರಿಮೋಕ್ಷಿ ಫ್ಯಾನ್ಸ್ ಗಳಿಗೆ ಡಿಸಪಾಯಿಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವರ ಬರ್ಡೇಗೆ ವಿಶ್ ಅನ್ನ ಮಾಡಿಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ
ತ್ರಿವಿಕ್ರಮ್ ಅವ್ರನ್ನ ಕಂಡ್ರೆ ಮೋಕ್ಷಿತಾ ಅವ್ರಿಗೆ ಅವಾಗ್ಲಿಂದನೂ ಅಷ್ಟಕ್ಕಷ್ಟೇ, ಲೈಕ್ ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದಾಗಿಂದನೇ ಮೋಕ್ಷಿತಾ ಅವ್ರಿಗೆ ತ್ರಿವಿಕ್ರಮ್ ಅವ್ರನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಆಗ್ತಿರೋದು. ತ್ರಿವಿಕ್ರಮ್ ಅವರು ಮಾತಾಡಿದಂತಹ ಒಂದಿಷ್ಟು ಪಾಯಿಂಟ್ಸ್ಗಳು ಮೋಕ್ಷಿತಾ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ಆ್ಯಂಡ್ ಅವ್ರು ಯೂಸ್ ಮಾಡ್ತಿದ್ದಂತಹ ಒಂದಿಷ್ಟು ವರ್ಡ್ಸ್ಗಳು ಮೋಕ್ಷಿತಾ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅವತ್ತಿನಿಂದನೂ ತ್ರಿವಿಕ್ರಮ್ ಅವ್ರನ್ನ ದೂರ ಇಟ್ಟಂತಹ ವ್ಯಕ್ತಿ ಅಂತಂದ್ರೆ ಅದು ಮೋಕ್ಷಿತಾ ಅವರು. ಸೊ ಮೋಕ್ಷಿತಾ ಅವರು ಅವತ್ತು ಹೇಗೆ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡಿದ್ರು ತ್ರಿವಿಕ್ರಮ್ ಅವರಿಂದ, ಅಂಡ್ ಇವತ್ತಿಗೂ ಸಹ ಅದೇ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಅವ್ರು ಫೈನಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಕ್ಲೋಸ್ ಆಗಿದ್ದು ಅಂತಂದ್ರೆ ಐಶ್ವರ್ಯ ಮತ್ತೆ ಶಿಶಿರ್ ಅವ್ರ ಜೊತೆ ಮಾತ್ರ ಒಂದು ಒಳ್ಳೆ ಬಾಂಡಿಂಗ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಐಶ್ವರ್ಯ ಮತ್ತೆ ಶಿಶಿರ್ ಅವ್ರು ಸಿಗೋಕ್ಕೂ ಮುಂಚೆ ಅವರು ಗೌತಮಿ ಮತ್ತೆ ಮಂಜಣ್ಣ ಅವ್ರ ಜೊತೆ ಜಾಸ್ತಿ ಕ್ಲೋಸ್ ಆಗಿದ್ರು. ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅವರು ಒಂದಷ್ಟು ವಿಡಿಯೋಸ್ಗಳನ್ನ ನೋಡಿ ಅವರಿಬ್ಬರನ್ನ ಮತ್ತೆ ಒಪ್ಕೊಂಡು ಅವ್ರ ಜೊತೆ ಕೂಡ ಚೆನ್ನಾಗಿರ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಅವರು ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಗೌತಮಿ ಅವ್ರನ್ನಾಗಿರ್ಬೋದು ಅಥವಾ ಮಂಜಣ್ಣ ಅವ್ರನ್ನಾಗಿರ್ಬೋದು ಯಾವತ್ತೂ ಮೀಟ್ ಮಾಡಿಲ್ಲ. ಅಂಡ್ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಒಬ್ಬರನ್ನ ಫಾಲೋ ಸಹ ಮಾಡ್ಕೋತಿಲ್ಲ. ಲೈಕ್ ತ್ರಿವಿಕ್ರಮ್ ಅವ್ರನ್ನ ಭವ್ಯಗೌಡ ಅವ್ರು ಫಾಲೋ ಮಾಡ್ತಿದ್ದಾರೆ, ಅನುಷಾ ಅವ್ರು ಫಾಲೋ ಮಾಡ್ತಿದ್ದಾರೆ, ಅಂಡ್ ಅನುಷಾ ಅವ್ರನ್ನ ತ್ರಿವಿಕ್ರಮ್, ಭವ್ಯಗೌಡ ಅವ್ರು ಇವರೆಲ್ಲರೂ ಫಾಲೋ ಮಾಡ್ತಿದ್ದಾರೆ. ಆ್ಯಂಡ್ ಮೋಕ್ಷಿತಾ ಅವ್ರನ್ನ ಶಿಶಿರು ಮತ್ತೆ ಐಶ್ವರ್ಯ ಅವ್ರು ಫಾಲೋ ಮಾಡ್ತಿದ್ದಾರೆ. ಆ್ಯಂಡ್ ಇವ್ರನ್ನ ಫಾಲೋ ಮಾಡ್ಕೊತಿದ್ದಾರೆ ಹೊರತು ಗೌತಮಿ ಅವ್ರನ್ನ ಮೋಕ್ಷಿತಾ ಅವ್ರು ಫಾಲೋ ಮಾಡೋದಾಗ್ಲಿ ಅಥವಾ ಮೋಕ್ಷಿತಾ ಅವ್ರನ್ನ ಗೌತಮಿ ಅವ್ರು ಫಾಲೋ ಮಾಡೋದಾಗ್ಲಿ ಈ ರೀತಿ ಏನು ಮಾಡ್ತಿಲ್ಲ. ಸೊ ಇವರಿಬ್ಬರ ಮಧ್ಯೆ ಅಷ್ಟಕ್ಕಷ್ಟೇ ಫ್ರೆಂಡ್ಶಿಪ್ ಅನ್ನೋದು ಇರೋದು. ಸೊ ಕಟ್ ಆಗಿದೆ ಅಂತಾನೆ ಹೇಳ್ಬೋದು ಇವರಿಬ್ಬರ ಫ್ರೆಂಡ್ಶಿಪ್ಪು. ಸೊ ಫೈನಲ್ ಆಗಿ ಏನ್ ಹೇಳ್ಬೋದು ಅಂತಂದ್ರೆ ಮೋಕ್ಷಿತಾ ಅವ್ರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಹೇಗೆ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತಿದ್ರು ತ್ರಿವಿಕ್ರಮ್ ಅವರಿಂದ, ಅದೇ ರೀತಿ ಡಿಸ್ಟೆನ್ಸ್ ಅನ್ನ ಇವಾಗ್ಲೂ ಸಹ ಮೇಂಟೈನ್ ಮಾಡ್ತಿದ್ದಾರೆ. ಅಂಡ್ ಫ್ಯೂಚರ್ ಬಗ್ಗೆ ಹೇಳೋದಾದ್ರೆ ಲೈಕ್ ಇಬ್ರಿಗೂ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಸಿಕ್ಕಿ ಅಲ್ಲೇನಾದ್ರೂ ಮೀಟ್ ಆಗುವಂತಹ ಚಾನ್ಸಸ್ ಇದೆ ಹೊರತು ಇವರಿಬ್ರು ಫ್ಯಾನ್ಸ್ಗೋಸ್ಕರ ಮೀಟ್ ಆಗುವಂತಹ ಚಾನ್ಸಸ್ ಅಂತೂ 100% ಇಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಇನ್ನು ತ್ರಿವಿಕ್ರಮ್ ಅವ್ರಿಗೆ ಯಾರ್ಯಾರು ವಿಶ್ ಮಾಡಿದ್ದಾರೆ ಅಂದ್ರೆ ಅನುಷಾ ಅವ್ರು ವಿಶ್ ಮಾಡಿದ್ದಾರೆ, ನಾನು ಅವಾಗಲೇ ಹೇಳ್ದಂಗೆ, ಅಂಡ್ ಭವ್ಯಗೌಡ ಅವರು ವಿಶ್ ಮಾಡಿದ್ದಾರೆ, ಅಂಡ್ ರಜತ್ ಅವರು ವಿಶ್ ಮಾಡಿದ್ದಾರೆ. ಅಂಡ್ ಬೇರೆ ಯಾರ್ದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನಾನು ಚೆಕ್ ಮಾಡಕ್ ಹೋಗಿಲ್ಲ. ಇವರ 3 ಜನ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನ ಚೆಕ್ ಮಾಡಿದೆ. ಲೈಕ್ ಮೋಕ್ಷಿತಾ ಅವ್ರದ್ದು ಚೆಕ್ ಮಾಡಿದೆ, ಮೋಕ್ಷಿತಾ ಅವ್ರು ವಿಶ್ ಮಾಡಿಲ್ಲ. ಅಂಡ್ ಅನುಷಾ ಅವ್ರದ್ದು ಚೆಕ್ ಮಾಡಿದೆ, ಅನುಷಾ ಅವ್ರು ವಿಶ್ ಮಾಡಿದ್ದಾರೆ, ಭವ್ಯಗೌಡ ಅವರು ವಿಶ್ ಮಾಡಿದ್ದಾರೆ, ಅಂಡ್ ರಜತ್ ಅವರು ವಿಶ್ ಮಾಡಿದ್ದಾರೆ. ಸದ್ಯಕ್ಕೆ ಇಷ್ಟು ಜನ ವಿಶ್ ಮಾಡಿದ್ದಾರೆ ಅನ್ನೋದು ನನ್ಗೆ ಗೊತ್ತಿರುವಂತಹ ಮಾಹಿತಿ. ಇದನ್ನು ಮೀರಿ ಬೇರೆ ಯಾರಾದ್ರೂ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ತ್ರಿವಿಕ್ರಮ್ ಅವ್ರಿಗೆ ವಿಶ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಿದ್ರೆ ಅದು ಯಾರು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ.